ಇವತ್ತು ಫ್ಯಾಮಿಲಿ ಜೊತೆಗೆ ಟೂರು ಪ್ರವಾಸಗಳನ್ನು ಮಾಡಿದೆ ಅಂತ ನಾನು ಭಾವಿಸ್ತೇನೆ. ಬೇಸಿಗೆ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು ಈ ಸಾರಿ, ಒಂದೇ ಕಷ್ಟ ಆಗಿತ್ತು. ಎಲ್ಲ ಬೇಸಿಗೆ ರಜೆಗಳನ್ನ ಮುಗಿಸ್ಕೊಂಡು ನಾವು ಇದನ್ನು ನನ್ನ ಮನೆಗೆ ಹೆಣ್ಣೊಂದಿದೆ ಕಳೆ ಇದ್ದಂಗೆ ವಿಷಯದಲ್ಲಿ ಮಳೆಯಲ್ಲೂ ತುಂಬ ಕಳೆದಿಂದ ತುಂಬಿರುತ್ತೆ ನ್ಯಾಯಾಲಯ ಅಂತ ಭಾವಿಸ್ತಾ ಈಗಾಗಲೇ ನೂತನವಾಗಿ ನಮ್ಮ ನ್ಯಾಯಾಲಯಕ್ಕೆ ಈ ಒಂದು ಆಗಮಿಸಿರ್ತಕ್ಕಂತಹ ಮೇಡಮ್ ಶಾಜಿದಾ ಅವರನ್ನು ನನ್ನ ಮನೆಗೆ ಹೆಣ್ಣೊಂದಿದೆ ಕಳೆ ಇದ್ದಂಗೆ ವಿಷಯದಲ್ಲಿ ಮಳೆಯಲ್ಲೂ ತುಂಬ ಕಳೆದಿಂದ ತುಂಬಿರುತ್ತೆ ನ್ಯಾಯಾಲಯ ಅಂತ ಭಾವಿಸ್ತಾ ಈಗಾಗಲೇ ನೂತನವಾಗಿ ನಮ್ಮ ನ್ಯಾಯಾಲಯಕ್ಕೆ ಈ ಒಂದು ಆಗಮಿಸಿರ್ತಕ್ಕಂತಹ ಮೇಡಮ್ ಶಾಜಿದಾ ಅವರನ್ನು ಈ ಒಂದು ಸಂದರ್ಭದಲ್ಲಿ ನಮ್ಮನ್ನು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಕೇಳ್ತೀನಿ. ಸುಂದರ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರೇ, ಗೌರವಾನ್ವಿತ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರೇ, ಗೌರವಾನ್ವಿತ ಪ್ರಧಾನ ನ್ಯಾಯಾಧೀಶರೇ ಹಾಗೂ ಸಹೋದ್ಯೋಗಿ ನ್ಯಾಯಾಧೀಶರೇ, ಕೆಜಿಎಫ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ವಕೀಲ ಬಾಂಧವರೇ, ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವುದಕ್ಕೆ ಹಾಗೂ ನಮ್ಮ ಒಂದು ಲೈಫ್ನಲ್ಲಿ ಒಂದು ನೆನಪಿನಂತೆ ಉಳಿಯುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವುದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಾನು ಈ ಮೊದಲು ಮಂಡ್ಯದಲ್ಲಿ ಬೆಳಗಾವಿಯಲ್ಲಿ ವರ್ಕ್ ಮಾಡಿ ಬಂದಿದ್ದೀನಿ. ನಾವು ಕೂಡ ಮೇಲಿಂದ ಕೆಳಗಡೆ ಹಂಗೆ ಬಿದ್ದದಲ್ಲ, ಆಸ್ ಎ ಅಡ್ವೊಕೇಟ್ ಆಗಿ ನ್ಯಾಯಾಧೀಶ ಆಗಿರೋದು ನಿಮ್ಮ ಪ್ರಾಬ್ಲಮ್ಸು ನಮಗೂ ಅರ್ಥ ಆಗುತ್ತೆ. ನಾನು ಎಲ್ಲೆಲ್ಲ ವರ್ಕ್ ಮಾಡಿದ್ದೀನಿ ಅದೆಲ್ಲ ಬಾರ್ ಅಸೋಸಿಯೇಷನ್ ಚೆನ್ನಾಗಿ ಕೋಆಪರೇಟ್ ಮಾಡಿದೆ. ಈಗಾಗಲೇ ಸರ್ ಹೇಳಿದಂತೆ ಅದನ್ನೆಲ್ಲ ಖಂಡಿತ ಪಾಲಿಸ್ತೀನಿ. ನಿಮ್ಮ ಕಡೆಯಿಂದ ಆ ಸಹಕಾರ ಇರಲಿ. ಕೊನೆಯದಾಗಿ ನಥಿಂಗ್ ಎಲ್ಸ್, ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಈ ಒಂದು ಸ್ವಾಗತ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಗಣಪತಿ ಸರ್ ಅವರೇ, ಗೌರವಾನ್ವಿತ ನ್ಯಾಯಾಧೀಶರಾದಂಥ ಮುಷಾಫರ್ ಸಾಹೇಬ್ ಅವರೇ, ಗೌರವಾನ್ವಿತ ನ್ಯಾಯಾಧೀಶರಾದಂಥ ಮಂಜೂರ್ ಸಾಹೇಬ್ ಅವರೇ, ವಕೀಲ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಈ ಸಮಯದ ಅಭಾವ ಇದೆ, ಬೇರೆ ಯಾರು ಆದ ಕಾರಣ ಈ ಒಂದು